ಕನಕಗಿರಿ ಪೊಲೀಸ್ ಠಾಣೆಯ ಮುಂದೆ ಧರಣಿ ಆರೋಪಿಗಳ ಬಂಧನಕ್ಕೆ ಕುಟುಂಬಸ್ಥರ ಆಗ್ರಹ. ಕನಕಗಿರಿ ಬಸವರಾಜ ರೆಡ್ಡಿ ಅವರ ಸಾವಿಗೆ ಕಾರಣರಾದ ಆರೋಪಿಗಳನ್ನು ಕೂಡಲೇ ಬಂಧಿಸಿ ಅವರ ವಿರುದ್ಧ ಸೂಕ್ತ ಕ್ರಮವನ್ನು ಕೈಗೊಳ್ಳಬೇಕು ಎಂದು ಆಗ್ರಹಿಸಿ ಮೃತರ ಕುಟುಂಬಸ್ಥರು ಹಾಗೂ ಸಮಾಜದ ಮುಖಂಡರು ಕನಕಗಿರಿ ಪೊಲೀಸ್ ಠಾಣೆಯ ಮುಂದೆ ಧರಣಿಯನ್ನ ನಡೆಸಿದರು. ಬಸವರಾಜ ರೆಡ್ಡಿ ಅವರ ಮೃತಪಟ್ಟು 15 ಗಂಟೆಗಳು ಕಳೆದರೂ ಆರೋಪಿಗಳನ್ನ ಬಂಧಿಸದೇ ಇರುವುದಕ್ಕೆ ಕುಟುಂಬಸ್ಥರು ತೀವ್ರ ಆಕ್ರೋಶವನ್ನ ವ್ಯಕ್ತಪಡಿಸಿದರು. ಈ ವೇಳೆ ಪೊಲೀಸ್ ಇಲಾಖೆ ನಿರ್ಲಕ್ಷ್ಯ ಹಾಗೂ ಬೇಜವಾಬ್ದಾರಿತನದಿಂದ ಆರೋಪಿಗಳ ವಿರುದ್ಧ ತಕ್ಷಣ ಕ್ರಮವನ್ನ ಕೈಗೊಳ್ಳಲಾಗುತ್ತಿಲ್ಲ ಎಂದು ಆರೋಪಿಸಿ ಕುಟುಂಬಸ್ಥರು ಹಾಗೂ ಪೊಲೀಸರ ನಡುವೆ ಮಾತಿನ ಚಕಮಕಿ ನಡೆಯಿತು. ಮೃತರ ಪತ್ನಿ ರಾಧಿಕಾ ಬಸವರಾಜ ರೆಡ್ಡಿ ಮಾದಿನಾಳ್ ಅವರು ಮಾತನಾಡಿ, ಜಮೀನು ವಿವಾದದ ಹಿನ್ನೆಲೆಯಲ್ಲಿ ಕೆಲವರು ತಮ್ಮ ಪತಿಗೆ ಕಿರುಕುಳವನ್ನ ನೀಡಿ ಜೀವ ಬೆದರಿಕೆಯನ್ನ ಹಾಕಿದ್ದರು. ಈ ಕುರಿತು ಪೊಲೀಸ್ ಠಾಣೆ ಹಾಗೂ ಪಟ್ಟಣ ಪಂಚಾಯಿತಿ ಅಧಿಕಾರಿಗಳಿಗೆ ದೂರನ್ನ ನೀಡಿದ್ದರೂ ಸೂಕ್ತ ಸ್ಪಂದನೆ ದೊರೆಯಲಿಲ್ಲ ಎಂದು ಆರೋಪಿಸಿದರು. ಕನಕಗಿರಿ ಪಟ್ಟಣದ ಸರ್ವೆ ನಂಬರ್ 50ರಲ್ಲಿರುವ ಬಸವರಾಜ ರೆಡ್ಡಿ ಅವರ ಜಾಗದ ಪಕ್ಕದ ನಿವೇಶನಕ್ಕೆ ಸಂಬಂಧಿಸಿದಂತೆ ವಿಸ್ತೀರ್ಣದ ವಿವಾದವಿತ್ತು ಎನ್ನಲಾಗಿದೆ. ಆಗಸ್ಟ್ 13ರಂದು ಬಸವರಾಜ ರೆಡ್ಡಿ ಅವರ ಸ್ಥಳಕ್ಕೆ ತೆರಳಿ ಕಟ್ಟಡ ಕಾಮಗಾರಿ ನಿಲ್ಲಿಸುವಂತೆ ಮನವಿಯನ್ನು ಮಾಡಿದ್ದ ಸಂದರ್ಭದಲ್ಲಿ ಮಹಾಬಲಿ ಬಿಳೆಕುದುರಿ ಅವರ ಕುಟುಂಬದವರು ಹಾಗೂ ಇತರರು ಅವ್ಯಾಚ್ಯ ಶಬ್ದವಾಗಿ ಮಾತನಾಡಿ ಜೀವ ಬೆದರಿಕೆಯನ್ನ ಹಾಕಿದ್ದರು ಎಂದು ರಾಧಿಕಾ ರೆಡ್ಡಿ ದೂರಿನಲ್ಲಿ ತಿಳಿಸಿದ್ದಾರೆ. ಈ ಘಟನೆಯ ಬಳಿಕ ಬಸವರಾಜ ರೆಡ್ಡಿ ಅವರು ಮಾನಸಿಕವಾಗಿ ನೊಂದಿದ್ದರು. ಆಗಸ್ಟ್ 15ರಂದು ಬೆಳಗ್ಗೆ ಸುಮಾರು 10:30ಕ್ಕೆ ತಮ್ಮ ಹೊಲಕ್ಕೆ ತೆರಳಿ ಅವರು ವಿಷಕಾರಿಯಾದ ಎಣ್ಣೆಯನ್ನ ಸೇವಿಸಿದ್ದರು ಎನ್ನಲಾಗಿದೆ. ಕುಟುಂಬಸ್ಥರು ಅವರನ್ನ ಕೂಡಲೇ ಕನಕಗಿರಿ ಸರ್ಕಾರಿ ಆಸ್ಪತ್ರೆಗೆ ಬಳಿಕ ಗಂಗಾವತಿ ಸರ್ಕಾರಿ ಆಸ್ಪತ್ರೆಗೆ ದಾಖಲಿಸಿದ್ದರು. ನಂತರ ಹೆಚ್ಚಿನ ಚಿಕಿತ್ಸೆಗಾಗಿ ಸಿದ್ಧಿವಿನಾಯಕ ಆಸ್ಪತ್ರೆಗೆ ಕರೆದೊಯ್ದು ವೈದ್ಯರ ಸಲಹೆಯಂತೆ ಧಾರವಾಡದ ಎಸ್ಡಿಎಂಸಿ ಆಸ್ಪತ್ರೆಗೆ ಸ್ಥಳಾಂತರಿಸಲಾಗಿತ್ತು. ಆದರೆ ಚಿಕಿತ್ಸೆ ಫಲಕಾರಿಯಾಗದೆ ಆಗಸ್ಟ್ 16ರಂದು ಬೆಳಗಿನ ಜಾವ ಸುಮಾರು 5:04ಕ್ಕೆ ಬಸವರಾಜ ರೆಡ್ಡಿ ಮೃತಪಟ್ಟಿದ್ದಾರೆ ಎಂದು ಕುಟುಂಬಸ್ಥರು ತಿಳಿಸಿದ್ದಾರೆ. ತಮ್ಮ ಪತಿಯ ಸಾವಿಗೆ ಕಾರಣರಾದವರೆಂದು ದೂರಿನಲ್ಲಿ ಉಲ್ಲೇಖಿಸಿರುವ ಮಹಾಬಲಿ ಸಾಬ್ ಬಿಳೆಕುದುರಿ ಅವರ ಮಕ್ಕಳಾದ ಹುಸೇನ್ ಸಾಬ್, ದಾದಾಪೀರ್, ಶಹಬುದ್ದೀನ್ ಖಾಜಾ ಹಾಗೂ ಇತರರ ವಿರುದ್ಧ ಸೂಕ್ತ ಕಾನೂನು ಕ್ರಮ ಕೈಗೊಂಡು ಕುಟುಂಬಕ್ಕೆ ನ್ಯಾಯವನ್ನ ಒದಗಿಸಬೇಕು ಎಂದು ರಾಧಿಕಾ ರೆಡ್ಡಿ ಆಗ್ರಹಿಸಿದರು. ಧರಣಿ ಸ್ಥಳಕ್ಕೆ ಪೊಲೀಸ್ ಇಲಾಖೆಯ ಅಧಿಕಾರಿಗಳಾದ ಡಾಕ್ಟರ್ ಹರ್ಷ ಪಿಎಸ್ ಐಜಿ ಬಳ್ಳಾರಿ ವಲಯ, ಕೊಪ್ಪಳ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಡಾಕ್ಟರ್ ರಾಮೆಲ್ ಅರಸಿದ್ದಿ ಹಾಗೂ ವಿಜಯನಗರ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಜಾಹ್ನವಿ ಅವರು ಆಗಮಿಸಿ ಮೃತ ಬಸವರಾಜ ರೆಡ್ಡಿ ಅವರ ಕುಟುಂಬಸ್ಥರೊಂದಿಗೆ ಮಾತುಕತೆಯನ್ನ ನಡೆಸಿದರು. ಪ್ರಕರಣದ ಕುರಿತು ಸಂಪೂರ್ಣ ಹಾಗೂ ನಿಷ್ಪಕ್ಷಪಾತ ತನಿಖೆಯನ್ನ ನಡೆಸಿ ಆರೋಪಿಗಳು ಸಾಬೀತಾದಲ್ಲಿ ಸಂಬಂಧಪಟ್ಟವರ ವಿರುದ್ಧ ಕಾನೂನುಬದ್ಧ ಕ್ರಮವನ್ನ ಕೈಗೊಳ್ಳಲಾಗುವುದು ಎಂದು ಅಧಿಕಾರಿಗಳು ಕುಟುಂಬಸ್ಥರಿಗೆ ಭರವಸೆಯನ್ನ ನೀಡಿದರು. ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳ ಭರವಸೆಯ ಬಳಿಕ ಕುಟುಂಬಸ್ಥರು ಹಾಗೂ ಪ್ರತಿಭಟನಾಕಾರರು ಧರಣಿಯನ್ನ ಅಂತ್ಯಗೊಳಿಸಿದರು. ಆರೋಪಿಗಳ ಶೀಘ್ರ ಬಂಧನ ಹಾಗೂ ಮೃತ ಕುಟುಂಬಕ್ಕೆ ನ್ಯಾಯವನ್ನ ದೊರಕಿಸಿಕೊಡಬೇಕು ಎಂದು ಸಮಾಜದ ಮುಖಂಡರು ಹಾಗೂ ಕುಟುಂಬಸ್ಥರು ಒತ್ತಾಯಿಸಿದರು. ಆರೋಪಿಗಳ ಸತ್ಯಾಸತ್ಯತೆ ಪೊಲೀಸ್ ತನಿಖೆಯಿಂದ ಬಹಿರಂಗವಾಗಬೇಕಿದ್ದು ಪ್ರಕರಣದ ಸಂಪೂರ್ಣ ತನಿಖೆಯನ್ನು ನಡೆಸಿ ತಪ್ಪಿತಸ್ಥರ ವಿರುದ್ಧ ಕಾನೂನು ಕ್ರಮವನ್ನ ಕೈಗೊಳ್ಳಬೇಕು ಎಂದು ಕುಟುಂಬಸ್ಥರು ಆಗ್ರಹಿಸಿದ್ದಾರೆ. ಗಿರೀಶ್ ಹಿರೇಮಠ್, ಕೊಪ್ಪಳ.
ಕೊಟ್ರಿ ರಿಜಿ ಮಾಡೀವಿ. ಆರೋಪಿತರ ಒಬ್ಬರು ತಂದು ಕುಂಡಿಸಿವಿ. ಹೌದಾ? ಇಲ್ಲಿ ಉಳಿದವರು ತಮ್ಮ ಬಂದು ಅರೆಸ್ಟ್ ಮಾಡ್ತೀವಿ. ತುಮಕೂರು ಸ್ಟೇಷನ್ ತುಮಕೂರು ಸ್ಟೇಷನ್ ಕಡೆ ಇದ್ದಾರೆ. ತುಮಕೂರು ಸ್ಟೇಷನ್ ಇನ್ಫಾರ್ಮ್ ಮಾಡಿ ಅರೆಸ್ಟ್ ಮಾಡ್ಬೋದು ಸರ್. ಇಲ್ಲೇ ಸ್ಟೇಷನ್ ಅವ್ರು ಹೇಳಿದ್ರು ಸರ್. ಕೇಳಿ ಸರ್, ಕೇಳಿ 3 days ಬ್ಯಾಕ್ ಕಂಪ್ಲೇಂಟ್ ಕೊಟ್ಟಿದ್ರು.
ಸರ್ 3 ದಿವಸದ ಕೆಳಗ ನೀವು ಬೇರೆ ಸ್ಟೇಷನ್ ಅಲ್ಲಿ 3 ದಿವಸದ ಕೆಳಗ ಊರಾಗ ಬಡ್ಕಂಬ ಲೆವೆಲ್ ಜಗಳ ಆಗಿದೆ. ಪಕ್ಕದಕ್ಕೆ ಸ್ಟೇಷನ್ ಇದೆ ಸರ್. ನಾವು ಎಲ್ಲೇ ಜಗಳ ಆಡಿದ್ರೆ ಬಂದು ನೀವು ಲಾಠಿ ಚಾರ್ಜ್ ಮಾಡ್ತೀರಾ, ನಿಮಗೆ ಅಧಿಕಾರ ಇರ್ತದೆ. ನೀವು ಬಂದು ಮನೆ ಹತ್ರ ಜಗಳ ಆದ್ರೆ ಏನು ಅವತ್ತು ನೀವು ಕಂಪ್ಲೇಂಟ್ ಇಲ್ಲ ಸರ್, ನೀವು ಆಕ್ಷನ್ ಮಾಡಿದ್ರೆ ಇವತ್ತು ಡೆತ್ ಆಗ್ತಿದ್ದಿಲ್ಲ. ಕಂಪ್ಲೇಂಟ್ ಅವತ್ತು ಆಕ್ಷನ್ ಮಾಡಿದ್ರೆ ಡೆತ್ ಆಗ್ತಿದ್ದಿಲ್ಲ. ಕಂಪ್ಲೇಂಟ್ ಸರ್ ಸ್ಟೇಷನ್ ಬೇರೆ ಊರದಾಗಿಲ್ಲ ಸರ್, 500 ಮೀಟರ್ ಇಲ್ಲ ಸರ್, 500 ಮೀಟರ್ ಇಲ್ಲ. ಇಲ್ಲೇ ತರ್ತೀವಿ, ಇಲ್ಲೇ ನಾವು ಮಾತಾಡ್ತಾ ಇದ್ದೀವಿ. ನಮ್ಮ ನೋವಿನಾಗ ನಮ್ಮ ನನ್ನ ಮಕ್ಕಳು ಯಾಕಂದ್ರೆ ಇಲ್ಲೇ ಮನೆ ಕಟ್ಕೊಂಡು ಇಲ್ಲೇ ಇತ್ತು. ನಮ್ಮ ಮಕ್ಕಳ ಮನೆ ನಾವೆಲ್ಲಿ ಬದುಕು ಸಾರ್ವಜನಿಕ ಒಳ್ಳೇದು ಮಾಡೋದಲ್ಲ. ನಮ್ಮ ಹತ್ರ ಒಳ್ಳೇದು ಮಾಡತಕ್ಕ ಕಂಪ್ಲೇಂಟ್ ಕೊಟ್ಟಿಲ್ಲ ಸ್ಟೇಷನ್ ತೋರ್ಕೊಂಬರಿ ಸರ್. ನೀವು ಪಕ್ಕ ಸ್ಟೇಷನ್ ಸರ್, ನೀವು ಬೇರೆ ಸ್ಟೇಷನ್ ಸರ್, ನೀವು ನಮಗೆ ಸಮಾಧಾನ ಮಾಡೋದು ಏನ್ ಮಾಡೋದಕ್ಕೂ ಬೇಡ ಅನ್ನಲ್ಲ. ನನ್ನ ಮಾತಾಡಿ ಹೌದಾ? ಈಗ ನಿಮ್ಮ ಆತ್ಮಸ್ಥಿತಿ ಗೊತ್ತಾಗುತ್ತೆ ಹೌದಾ ಸರ್? ಇಬ್ರು ಭವಿಷ್ಯ ಸಣ್ಣ ಮಕ್ಕಳು, ನಾಳೆ DC ಆಗ್ಬೋದು, IPS ಆಗ್ಬೋದು, ಇನ್ನೊಂದು ಆಗ್ಬೋದು, ಅವರೇ ಕಾಯೋದು. ಸರ್ ನಮಸ್ತೆ ಸರ್.